ಇಲ್ಲಿ ಅಂಬಳೆ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರದಿಂದ 142 ಎಕರೆ ಭೂಮಿಯನ್ನ ಕೈಗಾರಿಕೆ ಉದ್ದೇಶಕ್ಕಾಗಿ ಮೀಸಲಿಟ್ಟು ಅದರಲ್ಲಿ 124 ಎಕರೆ ಭೂಮಿಯನ್ನ ವಿವಿಧ ಉದ್ಯಮಗಳಿಗೆ ಹಂಚಿಕೆ ಮಾಡಿರೋದನ್ನ ನಾವು ನೋಡ್ತೀವಿ. ಇನ್ನು ಉಳಿದಂತಹ ಒಂದು ಜಮೀನನ್ನ ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ, ಚರಂಡಿ, ವಿದ್ಯುತ್, ನೀರಿನ ವ್ಯವಸ್ಥೆ ಇದಕ್ಕಾಗಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 124 ಎಕರೆನಲ್ಲಿ 41 ಜನ ಉದ್ಯಮಿಗಳಿಗೆ ಭೂಮಿಯನ್ನ ಹಂಚಿಕೆಯನ್ನ ಮಾಡಿದ್ದಾರೆ. ಆದ್ರೆ ಯಾವ ಉದ್ದೇಶಕ್ಕೋಗಿ ಸರ್ಕಾರ ಭೂಮಿಯನ್ನ ಉದ್ಯಮಿಗಳಿಗೆ ಹಂಚಿಕೆಯನ್ನ ಮಾಡಿದ್ಯೋ ಆ ಉದ್ದೇಶಕ್ಕಾಗಿ ಆ ಪ್ರದೇಶವನ್ನ ಬಳಕೆಯನ್ನ ಮಾಡ್ದೇನೆ ಅನ್ಯ ಉದ್ದೇಶಗಳಿಗಾಗಿ ಮತ್ತೆ ತಮಗೆ ಮಂಜೂರಾದ ಭೂಮಿಯನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಕೆಲವರು ಮಂಜೂರಾತಿಯನ್ನ ಪಡೆದಂತವರು ಬೇರೆಯವರಿಗೆ ಲೀಸ್ಗೆ ಕೊಡ್ತಿರುವಂತದ್ದು ಮತ್ತೆ ಕೆಲವನ್ನ ಮಾರಾಟವನ್ನ ಮಾಡ್ತಿರುವಂತಹ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಒಂದು ಮುಖ್ಯವಾದ ಒಂದು ಉದ್ಯಮವನ್ನ ಅಥವಾ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸರ್ಕಾರ ಉತ್ತೇಜನ ಕೊಡುವಂತಹ ಉದ್ದೇಶ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಲಭ್ಯ ಇರುವಂತಹ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅಲ್ಲಿಯ ಒಂದು ಜನಾಂಗಕ್ಕೆ ಉದ್ಯೋಗವನ್ನ ನೀಡಬೇಕು ಅನ್ನೋದು ಸಹ ಒಂದು ಮೂಲ ಉದ್ದೇಶ ಆಗಿರುತ್ತೆ. ಆದ್ರೆ ಮಂಜೂರಾತಿಯನ್ನ ಮಾಡ್ಕೊಂಡವರು ತಮ್ಮ ಯಾವ ಉದ್ದೇಶದಿಂದ ಭೂಮಿಯನ್ನ ಮಂಜೂರು ಮಾಡಿಸ್ಕೊಂಡು ತಮ್ಮ ನೀಲಿ ನಕಾಶೆಯನ್ನ ಕೊಟ್ಟಿದ್ದಾರೋ ಆ ಉದ್ದೇಶಗಳು ಈಡೇರಿಲ್ಲ ಅನ್ನೋದು ಸಾರ್ವಜನಿಕವಾಗಿ ಕೇಳಿ ಬರುತ್ತಂತಹ ಒಂದು ಆರೋಪ. ಅದಕ್ಕೆ ಉದಾಹರಣೆ ಅನ್ನೋ ಹಾಗೆ ಬಯೋಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ಒಂದು ಸಂಸ್ಥೆಗೆ ಕಳೆದ 2012-13ನೇ ಸಾಲಿನಲ್ಲಿ ಸುಮಾರು 38 ಎಕರೆ ಜಮೀನನ್ನ ಮಂಜೂರು ಮಾಡಿ ಕೊಟ್ಟಿತ್ತು. ಇಷ್ಟು ವರ್ಷ ಆದ್ರೂ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನ ಅಲ್ಲಿ ಪ್ರಾರಂಭವನ್ನ ಮಾಡ್ದೇನೆ, ಏಕೆಂದ್ರೆ ಬಯೋಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನವರು ಅಲ್ಲಿ ಕೃಷಿ ವಸ್ತುಗಳನ್ನ ಸಂಪನ್ಮೂಲವನ್ನ ಉಪಯೋಗಿಸಿಕೊಂಡು ಅಲ್ಲಿ ಉದ್ಯಮವನ್ನ ಮಾಡ್ಲಿಕ್ಕೆ ಮತ್ತೆ ಕೋಲ್ಡ್ ಸ್ಟೋರೇಜ್ ಅನ್ನ ತೆಗಿಲಿಕ್ಕೆ ಈ ಎಲ್ಲ ಉದ್ದೇಶಗಳಿಗೆ ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡಿರುವಂತದ್ದು. ಇಷ್ಟು ವರ್ಷ ಆದ್ರೂ ಅವರು ಪ್ರಾರಂಭ ಮಾಡಿಲ್ಲ. ಅದಲ್ದೇನೆ ಒಂದು ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಮತ್ತೆ ಲಭ್ಯ ಇರುವುದಂತಹ ದಾಖಲಾತಿಗಳ ಮೂಲಕ ತಿಳಿಯೋದೇನಂದ್ರೆ ಅದನ್ನ ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನಾಗಿ ಬಳಸ್ಕೊಂಡು ಒಂದೊಂದು ಎಕರೆಯನ್ನ ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡುವುದ್ರ ಮೂಲಕ ಲೀಸಿಗೆ ಕೊಡುವುದರ ಮೂಲಕ ದುರ್ಬಳಕೆಯನ್ನ ಮಾಡ್ಕೊಂಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಇಷ್ಟು ವರ್ಷಗಳ ಕಾಲ ಅವರು ಉದ್ಯಮವನ್ನ ಯಾಕೆ ಪ್ರಾರಂಭವನ್ನ ಮಾಡ್ಲಿಲ್ಲ ಅನ್ನುವಂಥದ್ದು, ಯಾವ ಉದ್ದೇಶದಿಂದ ಏನು ಸ್ಯಾಂಕ್ಷನ್ ಮಾಡಿದ್ರು ಆ ಉದ್ದೇಶವನ್ನ ಮೀರಿ ಅನ್ಯ ಉದ್ದೇಶಗಳಿಗೆ ಅದೊಂದು ಲಾಭಿಯ ರೀತಿಯಲ್ಲಿ ಬಳಸ್ಕೊಳ್ತಿರುವಂತದ್ದು. ಹಾಗೆ ಉದ್ಯೋಗವನ್ನ ಸೃಷ್ಟಿ ಮಾಡದೆ ಇರುವಂತದ್ದು. ಇವುಗಳನ್ನೆಲ್ಲ ನೋಡಿದಾಗ ಸರ್ಕಾರ ಯಾವ ಉದ್ದೇಶದಿಂದ ಆ ಕೈಗಾರಿಕಾ ಪ್ರದೇಶವನ್ನ ಕೈಗಾರಿಕೆಗಳಿಗೆ ಮೀಸಲಿಟ್ಟಿದ್ಯೋ ಅದು ಅನ್ಯ ಉದ್ದೇಶಗಳಿಗೆ ಬಳಕೆ ಆಗ್ತಿರೋದ್ರಿಂದ ಅಂತಹ ಒಂದು ಉದ್ಯಮಗಳನ್ನ ತನಿಖೆ ಮಾಡಿ ಗುರುತಿಸಿ ಅವರಿಗೆ ಕೊಟ್ಟಿರುವಂತಹ ಭೂಮಿಯನ್ನ ವಾಪಸ್ ಪಡೆದು ಈಗಾಗ್ಲೇ ಉದ್ಯಮನ ಮಾಡ್ಲಿಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೋ ನಮಗೆ ನಿವೇಶನ ಬೇಕು ಅಂತ ಹೇಳಿ ಅವರಿಗೆ ಮರು ಹಂಚಿಕೆ ಮಾಡ್ಬೇಕು ಅಂತ ಹೇಳಿ ನಾನು ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತೀನಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.